ಪಟ್ಟಣದ ಶ್ರೀ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿಗಳವರ ಕಿವುಡ ಮೂಕ ಮಕ್ಕಳ ವಸತಿಯುತ ಶಾಲೆಯಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ಕಿವುಡ ಮೂಕ ಮಕ್ಕಳ ಹಾಗೂ ಪಾಲಕರ ಸಮಾವೇಶದ ಅಧ್ಯಕ್ಷತೆಯನ್ನ ವಹಿಸಿದ ಮಾಜಿ ಸಂಸದರಾದ ಮಂಜುನಾಥ್ ಕೊಣ್ಣೂರ್ ಅವರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ಈ ವೇಳೆ ಅಭಿಪ್ರಾಯವನ್ನ ಹಂಚಿಕೊಂಡ ಅವರು, ವಿಶೇಷ ಮಕ್ಕಳ ಶಿಕ್ಷಣವು ಅವರ ಬದುಕಿನ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದ್ದು, ಇಂತಹ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮತ್ತು ಸ್ವಾವಲಂಬನೆಯ ಮನೋಭಾವವನ್ನ ಬೆಳೆಸುವುದು ಅತ್ಯಂತ ಅಗತ್ಯವೆಂದು ಹೇಳಿದರು. ಸಂಸ್ಥೆಯ ಕಾರ್ಯದರ್ಶಿಗಳಾದ ರಾಜು ಎಂ ಕೊಣ್ಣೂರ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಸಿಯ ಅಧ್ಯಕ್ಷೆ ಸ್ನೇಹಲತಾ ಕೊಣ್ಣೂರ್ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ನಾಗಪ್ಪ ಬೆಂತೂರ್ ಕಿವುಡ ಮೂಕ ಮಕ್ಕಳ ವ್ಯಕ್ತಿತ್ವ ವಿಕಸನ ಎಂಬ ವಿಷಯವಾಗಿ ಉಪನ್ಯಾಸನವನ್ನ ನೀಡಿ ಮಕ್ಕಳಲ್ಲಿ ಆತ್ಮಸ್ಥೈರ್ಯ, ಶಿಸ್ತು ಹಾಗೂ ಸೃಜನಶೀಲತೆಯನ್ನ ಬೆಳೆಸುವಲ್ಲಿ ಪಾಲಕರು ಮತ್ತು ಶಿಕ್ಷಕರ ಪಾತ್ರ ಮಹತ್ವವಾಗಿದೆ ಎಂದು ತಿಳಿ ಹೇಳಿದರು. ಏನ್ ಮಾಡ್ತಾರೆ ಬಹಳಷ್ಟು ಜನ ಈಗ ಪಾಲಕರಂತಂದ್ರೆ ಬಹಳ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಇಲ್ಲ ಬಿಡು, ಅವನ ಕೈಲಿ ಏನಾಗುತ್ತೆ, ಅವನ ಕೈಲಿ ಏನಾಗೋದಿಲ್ಲ ಅಂತಾರೆ. ಅದನ್ನ ಮಾಡಬಾರ್ದು. ಅವರಿಗೆ ನಾವು ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನವನ್ನ ನೀಡಿದ್ರೆ, ಅವರಿಗೆ ಪ್ರೀತಿಯನ್ನ ಕೊಟ್ರೆ, ಅವರಿಗೆ ಅವಕಾಶವನ್ನು ಕೊಟ್ರೆ ಅವರು ಕೂಡ ಒಂದು ದೊಡ್ಡ ಸಾಧನೆಯನ್ನು ಮಾಡಬಲ್ಲರು ಅಂತ ನನಗೆ ಅನಿಸಿಕೆ. ಆಮೇಲೆ ಸಾಧನೆಯನ್ನ ಮಾಡಿರೋದನ್ನು ಕೂಡ ಸಾಕಷ್ಟು ನಿದರ್ಶನಗಳು ನಮ್ಮ ಮುಂದಿದ್ದಾವೆ. ಕಾರ್ಯಕ್ರಮದಲ್ಲಿ ಸಿದ್ದಪ್ಪ ಮಸಳಿ, ಮಂಜುಳಾ ಗೋಡಿ, ರೇಣುಕಾ ಮಾಗಿ, ಅರ್ಪಿತಾ ಅರೋರಾ, ವೈಷ್ಣವಿ ಕೊಣ್ಣೂರ್, ಮುಖ್ಯೋಪಾಧ್ಯಾಯರಾದ ಎಂಬಿ ನೀರಲಗಿ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಸಮಾವೇಶದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಮಕ್ಕಳು ಹಾಗೂ ಪಾಲಕರು ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.